ओम शांति। आज का मुरली तारीख अप्रैल 11, 2025। मीठे बच्चे, अब यह नाटक पूरा होता है। तुम्हें वापस घर जाना है, इसलिए इस दुनिया से ममत्व मिटा दो। घर को और नए राज्य को याद करो। ಬಾಬಾ ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ಈಗ ಈ ನಾಟಕ ಪೂರ್ಣ ಆಯಿತು. ವಾಪಸ್ ನಾವು ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಈ ಜಗತ್ತಿನ ಜೊತೆ ಮೋಹ ಇಟ್ಕೊಳ್ಬೇಡಿ. ಪರಮಧಾಮ ಮತ್ತು ಹೊಸ ಜಗತ್ತನ್ನು ನೆನಪು ಮಾಡಿಕೊಳ್ಳಿ. ಪ್ರಶ್ನೆ, दान का महत्व कब है? उसका रिटर्न किन बच्चों को प्राप्त होता है? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ದಾನದ ಮಹತ್ವತೆ ಯಾವಾಗ ಆಗುತ್ತೆ, ಅದರ ರಿಟರ್ನ್ ಆಗಿ ಎಂತಹ ಮಕ್ಕಳಿಗೆ ಅದರ ರಿಟರ್ನ್ ಸಿಗುತ್ತೆ? उत्तर, दान का महत्व कब है? जब दान की हुई चीज़ में ममत्व न हो. ನಾವು ಕೊಟ್ಟಿರುವಂತಹ ದಾನವನ್ನು ಬಾಬಾ ಉತ್ತರ ಹೇಳ್ತಾರೆ, ಒಂದು ಸರಿ ದಾನ ಮಾಡಿದ ಮೇಲೆ ಅದನ್ನು ಮತ್ತೆ ನಾವು ನೆನಪಿಸ್ಕೊಳ್ಬಾರ್ದು, ಅದರ ಮೇಲೆ ಮೋಹ ಹೋಗಬಾರ್ದು ಅಂತ ಹೇಳ್ತಾರೆ ಬಾಬಾ. अगर दान किया फिर याद आया तो उसका फल रिटर्न में प्राप्त नहीं हो सकता. ದಾನ ಮಾಡಿದ್ವಿ, ತನುವಿನಿಂದ ಮನಸ್ಸಿನಿಂದ ಧನದಿಂದ ದಾನ ಮಾಡಿದ ಮೇಲೆ ಮತ್ತೆ ಅದನ್ನು ವಾಪಸ್ ನೆನಪು ಮಾಡ್ಕೊಂಡ್ವಿ ಅಂದರೆ ಅದಕ್ಕೆ ರಿಟರ್ನ್ ಆಗಿ ಸಿಗಬೇಕಾಗಿರುವಂಥ ಪ್ರಾಪ್ತಿ ಸಿಗಲು ಸಾಧ್ಯವಿಲ್ಲ. ದಾನ ಹೋತಾ ಹಿ ಹೇ ದೂಸರೆ ಜನ್ಮಕ್ಕೆ ಲಿಯೆ. ದಾನ ಮಾಡೋದೇ ಇನ್ನೊಂದು ಜನ್ಮಕ್ಕೆ ಸಿಗಲಿ ಅಂತ, ಫಲ ಸಿಗಲಿ ಅಂತ. इसलिए इस जन्म में तुम्हारे पास जो कुछ है उससे ಮಮತ್ವ ಮಿಟಾದು. ಆದ್ದರಿಂದ ಬಾಬಾ ನಮಗೆಲ್ಲರಿಗೂ ಹೇಳೋದೇನು ಅಂದರೆ, ನಿಮ್ಮ ಹತ್ತಿರ ಏನಿದೆ, ನಿಮ್ಮ ಶರೀರ ಇರ್ಬೋದು, ಮನಸ್ಸಿರ್ಬೋದು, ಹಣ ಇರ್ಬೋದು, ಯಾವುದೇ ವಸ್ತುಗಳಿರ್ಬೋದು, ಅದ್ಯಾವುದು ನಿಮ್ಮದಲ್ಲ. ಅದ್ಯಾವುದ್ರ ಮೇಲೂ ಸಹ ಮೋಹ ಬೇಡ. ಯಾಕೆಂದರೆ ನಾವು ಆತ್ಮ ಆಗಿ ಬಂದಿದ್ದೇವೆ, ಆತ್ಮ ಆಗಿ ಹೋಗಬೇಕು. ಈಗ ಈಶ್ವರನ ಮಕ್ಕಳಾಗಿದ್ದೇವೆ, ಈಶ್ವರಿ ಯಜ್ಞದಲ್ಲಿ ಎಲ್ಲವನ್ನೂ ಸಹ ಸ್ವಾಹ ಮಾಡಬೇಕು. ಟ್ರಸ್ಟಿ ಹೋಕರ್ ಸಂಭಾಲು. ಯಾವುದೂ ನಮ್ಮದಲ್ಲ, ನಂದು ನಾನು ಎನ್ನುವುದನ್ನು ಬಿಟ್ಟು ಎಲ್ಲ ಶುಭಾಬಂದಂತ ತಿಳಿದು ಟ್ರಸ್ಟಿಯಾಗಿ ಸಂಭಾಲನೆ ಮಾಡಿ. यहाँ तुम जो ईश्वरीय सेवा में लगाते हो, हॉस्पिटल व कॉलेज खोलते हो, उससे अनेकों को कल्याण होता है. ಏನೇ ನಾವು ದಾನ ಶುಭಾವನೆ ಯಜ್ಞಕ್ಕೆ ನಾವು ಸೇವೆಯನ್ನು ಮಾಡಿದರೆ, ಹಣದ ದಾನ ಮಾಡಿದ್ವಿ, ಸೇವೆ ಮಾಡಿದ್ವಿ ಅಂದ್ಕೊಳ್ಳಿ, ಅದರಿಂದ ಒಂದು ಸೆಂಟ್ರ್ ಓಪನ್ ಮಾಡ್ತೀವಿ. ಸೆಂಟ್ರ್ ಅಂದರೆ ಇದೊಂದು ಹಾಸ್ಪಿಟಲ್ ಇದ್ದಂಗೆ, ಇದೊಂದು ಕಾಲೇಜ್ ಇದ್ದಂಗೆ. ಇಲ್ಲಿ ಅನೇಕ ಜನಗಳು ಬಂದು ಆತ್ಮದ ಕಲ್ಯಾಣ ಮಾಡಿಕೊಳ್ಳುವಂಥ ಆತ್ಮೀಯ ಶಿಕ್ಷಣವನ್ನು ಕೇಳ್ತಾರೆ. ಅಂದಮೇಲೆ ಇದೊಂದು ಕಾಲೇಜ್ ಅಲ್ವಾ. ಹಾಗೆ ನಮ್ಮ ಒಳಗಡಿರುವಂಥ ಅಶಾಂತಿ, ದುಃಖ, ಇವೆಲ್ಲ ಕಾಯಿಲೆಗಳನ್ನು ದೂರ ಮಾಡಿಕೊಂಡು ಜ್ಞಾನ ಕೇಳ್ತಾ ಖುಷಿಯಲ್ಲಿರ್ತಾರೆ, ಜ್ಞಾನವನ್ನು ಪಡ್ಕೊಳ್ತಾರೆ, ಮತ್ತು ಅವ್ರ ಜೀವನದಲ್ಲಿ ಸಂತೋಷದಲ್ಲಿರ್ತಾರೆ. ಅಂದರೆ ಇದೊಂದು ಹಾಸ್ಪಿಟಲ್ ಇದ್ದಂಗೆ. ಅದಕ್ಕೆ ಸೆಂಟ್ರ್ ಓಪನ್ ಮಾಡಲಿಕ್ಕೆ ನೀವು ದಾನ ಏನಾದರೂ ಮಾಡಿದರೆ ಅದರ ರಿಟರ್ನ್ ಆಗಿ 21 ಜನ್ಮಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ ಬಾಬಾ. आज का वरदान है, भिन्नता को मिटाकर ಏಕತಾ ಲಾನೆ ವಾಲೆ ಸಚ್ಚೆ ಸೇವಾಧಾರಿ ಭವ. ವರದಾನ ಆಗಿದೆ, ಭಿನ್ನ ಮತವನ್ನು ತೆಗೆದುಹಾಕಿ ಏಕಮತವನ್ನು ತರುವಂತಹ ಸತ್ಯ ಸೇವಾಧಾರಿಗಳು ಆಗ್ರಿ. ಸ್ಲೋಗನ್, ಪರಮಾತ್ಮ ಪ್ಯಾರ್ ಮೇ ಖೋ ಜಾओ ತೋ ದುಃಖೋಂ ಕಿ ದುನಿಯಾ ಭೂಲ್ ಜಾಯೇಗಿ. ಬಾಬಾ ತಿಳಿಸ್ತಿದ್ದಾರೆ, ಸ್ಲೋಗನ್ ಆಗಿದೆ, ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಹೋಗಿ ದುಃಖದ ಜಗತ್ತನ್ನು ಮರೆತು ಬಿಡಿ. ಅಚ್ಚಾ, ಓಂ ಶಾಂತಿ.